ಹೂವು ಅರಳೋದೊಂದು ಸೊಬಗಾದರೆ ಹೆಣ್ಮಕ್ಳು ನಗು ಕೂಡ ಒಂದು ಸೊಬಗು ಅಂತಲೇ ಹೇಳಿದರೆ ಖಂಡಿತ ತಪ್ಪಾಗಲಾರ್ದು ಅಂತ ಅಂದ್ಕೊಳ್ತೀನಿ. ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಸುಜಾತ ಮಲ್ನಾಡ್. ಏನ್ರಿ ಹೂವು ನಗುತ್ತಾ ಅಂತ ಕೇಳ್ಬೋದು. ಖಂಡಿತ ಆ ರೀತಿಯಾಗಿ ಹೇಳಿದ್ದಲ್ಲ. ಹೂವು ಅರಳೋದು ಇಷ್ಟು ಸುಂದರವಾಗಿರುತ್ತೋ ಹಾಗೆ ಮನೆಯಲ್ಲಿರೋ ಹೆಣ್ಮಕ್ಳು ಕೂಡ ನಗ್ನಗ್ತಾ ಓಡಾಡ್ತಾ ಇದ್ದರೆ ಆ ಮನೆಗೆ ಕಳೆ ಕಟ್ಟೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಂತ ಗಂಡು ಮಕ್ಕಳಿದ್ರೆ ಬೇಸರ ಅಂತಲ್ಲ, ಹೆಣ್ಮಕ್ಳು ಮನೆಯಲ್ಲಿ ನಗ್ನಗ್ತಾ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಆ ಮನೆಯ ಕಳೆ ಕುಂದುತ್ತಾ ಅಂತಲೇ ಹೇಳ್ಬೋದು. ಈ ಹೂವಿನ ಥರನೇ ಒಂದು ಹೂವಿನ ಗಿಡದಲ್ಲಿ ಈ ರೀತಿಯಾಗಿ ಹೂವು ಅರಳಿ ನಿಂತಾಗ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತಲ್ವ. ಅದೇ ರೀತಿ ಮನೆಯ ಹೆಣ್ಮಕ್ಳು ಕೂಡ ನಗ್ನಗ್ತಾ ಇದ್ದಾಗ ಮನೆಗೆ ಕಳೆ ಕಟ್ಟೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಹಾಗೆಯೇ ಈ ರೀತಿಯಾಗಿ ಮನೆ ಮುಂದೆ ಎರಡು ಹೂವಿನ ಗಿಡಗಳನ್ನು ಬೆಳೆಸ್ಕೊಳ್ಳಿ. ಹಾಗೆ ಮನೆ ಹೆಣ್ಮಕ್ಳು ಕೂಡ ಖುಷಿ ಖುಷಿಯಾಗಿ ನಗ್ನಗ್ತಾ ಓಡಾಡ್ತಿದ್ರೆ ಆ ಮನೆ ಸ್ವರ್ಗಕ್ಕೆ ಸಮಾನ ಅಂತ ಹೇಳ್ಬೋದು. ಹಾಗೆ ಗಂಡ್ಮಕ್ಳಿಗೂ ಕೂಡ ಹೊರಗಡೆ ಹೋಗಿ ಕೆಲಸ ಮಾಡಿಕೊಂಡು ಆರಾಮಾಗಿ ಬರೋದಕ್ಕೆ ಇದೊಂದು ಸ್ಫೂರ್ತಿ ಅಂತಲೂ ಕೂಡ ಹೇಳ್ತಾ, ನಿಮಗೆ ಈ ಪುಟ್ಟ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೋಗಿ ಬರಲ್ಲ. ನಮಸ್ಕಾರ.